ನಮಸ್ಕಾರ. ನಾನು CP ರಂಗನಾಥ್. ಪ್ರೀತಿ ಮಕ್ಕಳೇ, ನೀತಿಕತೆಯ ಸಂಖ್ಯೆ 533. ಇವತ್ತಿನ ಕತೆ ವಿಲಿಯಂ ಟೆಲ್. ಈ ಹೆಸರು ಸ್ವಲ್ಪ ವಿಶೇಷವಾಗಿದೆ. ನಾನು ಇವತ್ತು ಹೇಳ್ತಾ ಇರೋದು ಒಂದು ಐತಿಹಾಸಿಕ ಕತೆ. ಯುರೋಪ್ ದೇಶದಲ್ಲಿ ತುಂಬ ಸುಂದರವಾದ ದೇಶ ಅಂದರೆ ಸ್ವಿಟ್ಜರ್ಲ್ಯಾಂಡ್. ಬೆಟ್ಟ, ಗುಡ್ಡ, ಸರೋವರ, ಕಾಡು ಇವುಗಳಿಂದ ತುಂಬ ಸುಂದರವಾಗಿದ್ದು ಇವತ್ತು ಪ್ರಸಿದ್ಧವಾಗಿದೆ. ಅಲ್ಲೇನಾಗಿದೆ, ಈಗ 300-400 ವರ್ಷ ಕೆಳಗಡೆಗೆ ಊರಿ ಅನ್ನೋ ಒಂದು ಹಳ್ಳಿ. ಅಲ್ಲಿ ವಿಲಿಯಂ ಟೆಲ್ ಅನ್ನುವಂತಹ ಗೃಹಸ್ಥ ಇದ್ದಾನೆ. ರೈತ, 35 ವರ್ಷ, ಒಳ್ಳೆ ಎತ್ತರ, ದೃಢಕಾಯ, ಧೈರ್ಯಶಾಲಿ, ಮತ್ತು ಎಲ್ಲರ ಜೊತೆಗೂ ಸ್ನೇಹದಿಂದ ಇರುವಂಥವನು. ಅವನು ಒಳ್ಳೆ ಬೇಟೆಗಾರ, ಜೊತೆಗೆ ಗುರಿಕಾರ, ದೋಣಿ ನಡೆಸೋದ್ರಲ್ಲಿ ಹೆಸರುವಾಸಿ. ಇದೆಲ್ಲದರಿಂದ ಅವನು ತುಂಬ ಪ್ರಸಿದ್ಧನಾಗಿಬಿಟ್ಟಿದ್ದ. ಅವನು ಬಾಣ ಬಿಟ್ಟ ಅಂದರೆ ನಾವು ಮಹಾಭಾರತದಲ್ಲಿ ಏನು ಅರ್ಜುನ ಅಂತ ಹೇಳ್ತಿದ್ದೀವಿ, ಏಕಲವ್ಯ ಅಂತೀವಿ, ರಾಮಾಯಣದಲ್ಲಿ ರಾಮ ಇದ್ದಂಗೆ ಅಷ್ಟು ಗುರಿಕಾರ. ಅವನ ಗುರಿ ತಪ್ಪಿದ್ದೇ ಇಲ್ಲ. ಅಲ್ಲಿ ಎಲ್ಲಿ ಸ್ಪರ್ಧೆಗಳು ನಡೆಯೋದು ಸಹಿತ ಈ ಬಾಣ ಬಿಡೋದ್ರಲ್ಲಿ ಈತ ಪಾರಿತೋಷಿಕ ಗಳಿಸಿ ಇಡೀ ದೇಶದಲ್ಲೇ ಪ್ರಸಿದ್ಧನಾಗಿಬಿಟ್ಟಿದ್ದ. ಇವನಿಗೆ 8 ವರ್ಷದ ಒಬ್ಬ ಮಗ ಇದ್ದಾನೆ. ಒಂದ್ಸಲ ಏನಾಯಿತು, ಆ ಹುಡುಗನಿಗೆ ಹಳ್ಳಿಲಿ ಇದ್ದು ಅಭ್ಯಾಸ ಆಗಿಬಿಟ್ಟಿದೆ. ದೊಡ್ಡ ಪಟ್ಟಣಕ್ಕೆ ಹೋಗಬೇಕು, ನೋಡಬೇಕು, ಅಲ್ಲಿ ಹೋಟ್ಲಿಗೆ ಹೋಗಬೇಕು, ಊಟ ತಿಂಡಿ ಮಾಡಬೇಕು, ಜನರು ನೋಡಬೇಕು, ಇವೆಲ್ಲ ಆಸೆ. ಅಪ್ಪನಿಗೆ ಹೇಳ್ತಾನೆ ಇದ್ದ. ಅಪ್ಪ ವಿಲಿಯಂ ಟೆಲ್ ಒಂದ್ಸಲಿ ಪಟ್ಟಣಕ್ಕೆ ಹೋಗೋ ಅವಕಾಶ ಸಿಕ್ತು. ಅವನು ಸುಮ್ಮನೆ ಹೋಗ್ತಿರ್ಲಿಲ್ಲ. ಅವ ಮಗನ್ನು ಕರ್ಕೊಂಡು ಹೊರಟ. ಸರಿ, ಇಬ್ಬರು ಸಹಿತ ಬಂದು ಪಟ್ಟಣ ಪ್ರವೇಶ ಮಾಡಬೇಕು. ಪಟ್ಟಣದ ಹೆಸರೇ ಆಲ್ಟ್ ಡರ್ಫ್ ಅಂತೇಳಿ. ಆಲ್ಟ್ ಡರ್ಫ್ ಪಟ್ಟಣಕ್ಕೆ ಬಂದರು. ಏನು ಹುಡುಗನಿಗೆ ಸಂತೋಷ, ಆ ಕಡೆ ಈ ಕಡೆ ನೋಡ್ಕೊಂಡು ಬರ್ತಿದ್ದಾನೆ. ಹಳ್ಳಿಗಳು ಸಣ್ಣ ಸಣ್ಣ ಹಾದಿ ಆದರೆ ಇದು ವಿಶಾಲವಾದ ರಸ್ತೆ, ದೊಡ್ಡ ದೊಡ್ಡ ಕುದುರೆ ಗಾಡಿ ಹೋಗ್ತಿದ್ದಾವೆ, ಏನು ಅಂಗಡಿಗಳು, ಜನ ಬಣ್ಣದ ಉಡುಪು ಹಾಕ್ಕೊಂಡು ಹೋಗ್ತಿದ್ದಾರೆ. ಹುಡುಗ ನೋಡ್ಕೊಂಡು ಬಂದ. ಹಣ್ಣಂಗಡಿ ಏನು, ಈ ಕಡೆಗೆ ತಿಂಡಿಗಳೇನು, ಇದು ಶರಬತ್ತೇನು ಎಲ್ಲ ನೋಡ್ತಿದ್ದಾನೆ. ಪೇಟೆ, ಪಟ್ಟಣ ಎಲ್ಲ ನೋಡ್ತಾರೆ. ಬರ್ತಾ ಏನಾಯಿತು, ಅಲ್ಲೊಂದು ಸರ್ಕಲ್ ಇದೆ, 4 ರಸ್ತೆ ಸೇರೋದು. ಈ ಆಲ್ಟ್ ಡರ್ಫ್ ಪಟ್ಟಣದ ಅತಿ ದೊಡ್ಡದಾಗಿರುವಂಥ ಸರ್ಕಲ್ ಅದೇನೆ. ಇಲ್ಲೇನಾಗಿದೆ, ಈ ಸಂದರ್ಭದಲ್ಲಿ ಆಸ್ಟ್ರಿಯಾ ಯುರೋಪ್ನಲ್ಲಿ ಅತ್ಯಂತ ಶಕ್ತಿಶಾಲಿ ದೇಶವಾಗಿತ್ತು. ಅದು ಸ್ವಿಟ್ಜರ್ಲೆಂಡ್ ದೇಶವನ್ನು ಸಹಿತ ಆಕ್ರಮಿಸ್ಕೊಂಡು ಅಲ್ಲಿಯ ಜನರುಗಳನ್ನು ತನ್ನ ಗುಲಾಮರನ್ನಾಗಿ ಮಾಡ್ಕೊಂಡು ಬಿಟ್ಟಿತ್ತು. ಅವ್ರ ಮೇಲೆ ಅಪಾರ ತೆರಿಗೆ ಹೇರೋದು, ಅವ್ರಿಗೆ ಹೇಳೋಂಗಿಲ್ಲ, ಕೊಡೋಂಗಿಲ್ಲ, ಬಹಳವಾಗಿ ಹಿಂಸೆ ಮಾಡ್ತಾ ಇತ್ತು. ಈ ಊರಿನಲ್ಲಿ ಆಗ್ತಾ ಇರೋದು ಹಳ್ಳಿಲಿದ್ದಂಥ ವಿಲಿಯಂ ಟೆಲ್ಲಿಗೆ ಗೊತ್ತಿಲ್ಲ. ಮಗನ ಜೊತೆ ಬಂದುಬಿಟ್ಟಿದ್ದಾನೆ. ಅಲ್ಲೇನಾಗಿದೆ, ಈ ಆಸ್ಟ್ರಿಯಾದ ಒಬ್ಬ ದಂಡಾಧಿಕಾರಿ ಇದ್ದಾನೆ, ಗವರ್ನರ್ ಇದ್ದ ಹಾಗೆ, ವಿಶೇಷವಾದ ಅಧಿಕಾರ ಇದೆ, ಸೇನಾ ನಾಯಕ, ಗೆಸ್ಲರ್ ಅಂತ ಅವನ ಹೆಸರು. ಅವನ ಹ್ಯಾಟನ್ನು ಏನು ಮಾಡಿದ್ದಾರೆ, ಆ ಸರ್ಕಲ್ನಲ್ಲಿ ಒಂದು ಕಡೆಗೆ ನೇತು ಹಾಕಿದ್ದಾರೆ. ದಿನಕ್ಕೆ 3-4 ಸಲ ಸೈನಿಕರು ಕಾಳೆ ತುಟ್ಟು ಅಂತ ಊದೋರು. ಅವಾಗ ರಸ್ತೆಯಲ್ಲಿ ಸರ್ಕಲ್ನಾಗ ಓಡಾಡೋರೆಲ್ಲ ಬಂದು ಸಲ್ಯೂಟ್ ಹೊಡೆದು ನಿಂತ್ಕೋಬೇಕು. ನಮ್ಮಲ್ಲಿ ರಾಷ್ಟ್ರಗೀತೆಗೆ ಗೌರವ ಕೊಟ್ಟಂಗೆ ಬಾಕಿ ಅಂತ ಎಲ್ಲರೂ ಸಹಿತ ಸಲ್ಯೂಟ್ ಹೊಡಿಬೇಕು, ಹಿಂಗೆ ಸಾಲ ಮಾಡ್ಕೊಂಡು ಹೋಗ್ಬೇಕಿತ್ತು. ಆ ಯಾರ ಹ್ಯಾಟಿಗೆ ಗೌರವ ಕೊಡಲ್ಲ ಅವ್ರು ಎಳ್ಕೊಂಡು ಹೋಗಿ ಗೆಸ್ಲರ್ ಏನು ಶಿಕ್ಷೆ ವಿಧಿಸ್ತಾನೋ ಆ ಶಿಕ್ಷೆಯನ್ನು ಅನುಭವಿಸ್ಬೇಕಾಗದು. ಹಾಗಾಗಿ ಏನಾಗಿದೆ, ಈ ಅಪ್ಪ ಮಗ ಬರೋ ಅಷ್ಟೊತ್ತಿಗೆ ಇವರು ಕಹಳೆ ಊದು ಬಿಟ್ಟಿದ್ದಾರೆ ಬ್ಯೂಗಲ್ನ. ಅಷ್ಟೊತ್ತಿಗೆ ಜನ ಎಲ್ಲ ಸಲ್ಯೂಟ್ ಹೊಡೆದು ನಿಂತ್ಕೊಂಡಿದ್ದಾರೆ. ಇವರಿಗೆ ಗೊತ್ತಿಲ್ಲ, ಹಳ್ಳಿಯವರು ಹಿಂಗೆ ಮಿಕ್ಕಿ ನೋಡ್ತಾ ನಿಂತಿದ್ರು. ಸರಿ, ಎಲ್ಲ ಸಲ್ಯೂಟ್ ಕಾರ್ಯಕ್ರಮ ಆಯಿತು. ಅಪ್ಪ ಮಗ ಇಬ್ಬರು ಸಹಿತ ಸಲ್ಯೂಟ್ ಮಾಡಿಲ್ಲ. ಸೈನಿಕರು ಸಿಟ್ಟು ಬಂತು, ಬೈಕೊಂಡು ಸೀದಾ ಕರ್ಕೊಂಡು ಹೋಗಿ ಗೆಸ್ಲರ್ ಹತ್ರ ಕರ್ಕೊಂಡು ಹೋದ್ರು. ಗೆಸ್ಲರಿಗೆ ಭಾಳ ಸಿಟ್ಟು ಬಂದುಬಿಡ್ತು. ಅವ್ರಿಗೆ ಶಿಕ್ಷೆ ವಿಧಿಸಬೇಕು ಅನ್ನೋಷ್ಟೊತ್ತಿಗೆ ಏನಾಗಿಬಿಟ್ಟಿದೆ, ಬಾಕಿಯವರಿಗೆಲ್ಲ ಹತ್ತು ಚಡಿ ಇಟ್ಟು ಹೊಡೆಯೋರು, ಜೊತೆಗೆ ಇಲ್ಲಾಂದ್ರೆ ಸೆರೆಮನೆಗೆ ಹಾಕಿಸ್ಬಿಡೋರು, ಏನೇನೋ ಶಿಕ್ಷೆ. ಇಲ್ಲೇನಾಗಿತ್ತು, ಇವನು ಹಳ್ಳಿಯವನಾದರೂ ಸಹಿತ ಊರಿನಲ್ಲೆಲ್ಲ ಭಾಳ ಪ್ರಸಿದ್ಧಿ, ಬಿಲ್ಗಾರ ಅಂತೇಳಿ. ಹಾಗಾಗಿ ಏನಾಗ್ಬಿಡ್ತು, ಗೊತ್ತಿಲ್ಲದೆ ಮಾಡಿದ್ದಾನೆ ಅಂತೇಳಿ ಸುಮಾರು 500-600 ಜನ ಅವನ ಹಿಂದೆ ಬಂದು ಗೆಲ್ಲರ್ ಹತ್ರ ಬಂದು ಅವನಿಗೆ ಶಿಕ್ಷೆ ವಿಧಿಸೋದಕ್ಕೆ ವಿರೋಧ ಮಾಡಿದರು. ಸ್ವಾಮಿ, ನಾವೇನೋ ಇಲ್ಲಿ ಪದ್ಧತಿ ಗೊತ್ತು, ನಿಮಗೆ ಗೌರವಿಸ್ತಾ ಇದ್ದೀವಿ, ಇವನು ಹಳ್ಳಿಯವನು ಗೊತ್ತಿಲ್ಲ, ಅವನಿಗೆ ಶಿಕ್ಷೆ ವಿಧಿಸಬಾರ್ದು ಅಂತ ಬಲವಂತ ಮಾಡಿಬಿಟ್ಟು. ಇವನು ನೋಡ್ದೆ, ಇವನು ಸೈನಿಕರು 25 ಜನ ಇದ್ದಾರೆ. ಏನಾದ್ರು ಜನ ತಿರುಗಿ ಬಿದ್ದುಬಿಟ್ರೆ ಕಷ್ಟ. ಹಾಗಂತೇಳಿ ಶಿಕ್ಷೆ ವಿಧಿಸ್ತಾ ಇದ್ರೆ ತನ್ನ ಮರ್ಯಾದೆ ಹೋಗುತ್ತೆ. ಜನ ಎಲ್ಲ ಇವನು ಭಾಳ ದೊಡ್ಡ ಬಿಲ್ಗಾರ ಅಂತಿದ್ದ. ಮಾಡ್ತೀನಿ, ಏನು ಮಾಡಿದ್ರು ಇವನಿಗೆ ತಪ್ಪಬಾರ್ದು ಶಿಕ್ಷೆ ಅಂತೇಳಿ ಏನು ಮಾಡ್ದ,
ಆಯ್ತಪ್ಪ, ನಿಮ್ಮ ಮಾತಿಗೆ ಬೆಲೆ ಕೊಡ್ತೀನಿ. ಆದರೆ ಈಗ ಅವನಿಗೆ ಒಂದು ಹೊಸದಾದ ಪಂದ್ಯಾಪ. ಅವನು ಹೆಂಗೂ ಬಿಲ್ಗಾರ ಭಾಳ ಪ್ರಸಿದ್ಧ ಅಂತ ಹೇಳಿದ್ದೀರಿ. ಇವನೇನು ಮಾಡಬೇಕು, 120 ಅಡಿ ದೂರದಲ್ಲಿ ಇವನ ಮಗನನ್ನು ನಿಲ್ಲಿಸಬೇಕು. ಆ ಹುಡುಗನ ತಲೆ ಮೇಲೆ ಒಂದು ಸೇಬ್ರಣ್ಣು ಇಡ್ತೀವಿ. ಒಂದೇ ಬಾಣದಲ್ಲಿ ಆತ ಸೇಬ್ರಣ್ಣನ್ನು ಹೊಡೆದು ಉರುಳಿಸ್ಬೇಕು. ಗುರಿ ತಪ್ಪಿದರೆ ಮಗ ಸಾಯ್ತಾನೆ. ಇಲ್ಲಿ ನಾನು ಅವನಿಗೆ ಗಲ್ಲಿನ ಶಿಕ್ಷೆ ಕೊಡ್ತೀನಿ. ಏನಂತೀರಿ ಇಂದಾಗ ಜನ ಎಲ್ಲ ಬೆದರ್ಬಿಟ್ಟು ಏನೋ ಮಾಡ್ಲಿಕ್ಕೆ ಹೋಗಿ ಏನೋ ಆಯ್ತಲ್ಲ ಅಂದ್ಕೊಂಡ್ರು. ಬಲವಂತ ಮಾಡಿದ ಮೇಲೆ ವಿಲಿಯಂ ಟೆಲ್ ಅನಿವಾರ್ಯವಾಗಿ ಒಪ್ಕೊಳ್ಬೇಕಾಯ್ತು. ಇಲ್ಲಿಂದ ಕೊಡೋ ಶಿಕ್ಷೆ ಅನುಭವಿಸ್ಬೇಕು. ಸರಿ, ಜನಕ್ಕೂ ಆತಂಕ. ಆದರೆ ವಿಲಿಯಂ ಟೆಲ್ ದೊಡ್ಡ ಬಿಲ್ಗಾರ, ಅವನು ಗೆಲ್ತಾನೆ ಅಂತ ಗೊತ್ತು. ಆದರೆ ವಿಲಿಯಂ ಟೆಲ್ಗೆ ಮೈ ಬೇವತ್ತು ಬಿಡುತ್ತು, ಮುಖ ಬಾಡಿಬಿಟ್ಟಿದೆ, ಕೈಕೆ ಹಿಸ್ಕೊಳ್ತಿದ್ದಾನೆ. ಯಾಕೆ? ಎಷ್ಟೋ ಪ್ರಾಣಿಗಳನ್ನ ಕೊಂದಿದ್ದಾನೆ, ಗುರಿ ಸರಿಯಾಗಿ ಗುರಿಕಾರ. ಇವನಂತ ಗುರಿಕಾರನೇ ಆ ದೇಶದಲ್ಲಿಲ್ಲ. ಆದರೆ ಇದನ್ನು ನಿಲ್ತಾ ತನ್ನ ಮಗ ಈ ಉದ್ವೇಗದಲ್ಲಿ ಒಂದು ಕ್ಷಣ ತಪ್ಪು ಮಾಡಿದರೆ ತನ್ನ ಪ್ರೀತಿಯ ಏಕೈಕ ಮಗ ಸತ್ತು ಹೋಗ್ಬಿಡ್ತಾನಲ್ಲ, ತಾನೇ ಸಾಯಿಸ್ಬೇಕಾಗತ್ತೆ ಅಂತ ಒದ್ದಾಡ್ತಿದ್ದ. ಆಗ 8 ವರ್ಷದ ಹುಡುಗ ಬಂತು, ಅಪ್ಪನ ಕೈ ಹಿಡ್ಕೊಳ್ತು. ಅಪ್ಪ, ಯಾಕೆ ಹೆದರ್ತಾ ಇದ್ದೀಯ? ನಾನು ನಿನ್ನ ಮಗ, ನನಗೇನು ಆಗಲ್ಲ, ನಾನು ಅಲ್ಲಾಡಲ್ಲ, ಸೇಬ್ನ ಹಿಡ್ಕೊಂಡು ನಿಂತೀನಿ. ಅಪ್ಪ ಹೊಡಿಯೋ ನನ್ನ ಸ್ನೇಹಿತರಲ್ಲ ಎಷ್ಟು ಸಂತೋಷ ಪಡ್ತಾರೆ, ನೀನು ಒಳ್ಳೆ ಬಿಲ್ಗಾರ ಅವನ ಮಗ ಅಂಥೇಳಿ. ಅಪ್ಪ ಅಂದ ಕೂಡಲೇ ಇವನಿಗೆ ಕಳೆದು ಹೋಗಿದ್ದ ಆತ್ಮವಿಶ್ವಾಸ ಬಂದ್ಬಿಟ್ಟು, ಅಯ್ಯೋ ನನ್ನ ಮಗನೇ ಎಷ್ಟು ಧೈರ್ಯವಾಗಿದ್ದಾನೆ ಅಂಥೇಳಿ ಕಂದ ಆಯಿತು ಅಂತ ತಪ್ಕೊಂಡು ತಲೆಸವ್ರು ಕಳಿಸ್ಬಿಟ್ಟ. 120 ಅಡಿ ದೂರದಲ್ಲಿ ಆ ಹುಡುಗ ತಲೆ ಮೇಲೆ ಸೇಬ್ನ ಹಿಡ್ಕೊಂಡು ನಿಂತಿದ್ದಾನೆ, ಅಲ್ಲಾಡ್ತಾನೆ, ನಿಶ್ಚಲವಾಗಿದ್ದಾನೆ. ಇಲ್ಲಿ ಅವನ ಬಿಲ್ಲಿಗೆ ಬಾಣವನ್ನು ಹೂಡೇ ಬಿಟ್ಟ. ಅಲ್ಲಿರೋ ಜನ ನೋಡ್ತಿದ್ದಾರೆ, ಏನಾಗುತ್ತೆ, ಅಯ್ಯೋ ದೇವ್ರೇ ಗುರಿ ತಲುಪಲಿ ಅಂತ. ಈ ಗೆದ್ದರು ನೋಡ್ತಿದ್ದಾನೆ, ಅಲ್ಲಿ ಹೇಳ್ತಿದ್ದಾರಲ್ಲ ಇಷ್ಟು ನೋಡೋಣ ಅಂತ. ಬಿಲ್ಲಿಗೆ ಹೂಡಿದ ಬಾಣ ಎಳೆದು ಬಿಟ್ಟ. ಸುಯ್ ಅಂಥೇಳಿ ಬಾಣ ಬಂದೇ ಬಿಡ್ತು. ವೇಗ ಬಂತು ಬಡಾರ್ ಅಂತ ಹೊಡೀತು. ಜನಕ್ಕೆಲ್ಲ ಗಾಬರಿ, ಏನೋ ಹುಡುಗ ಸತ್ತು ಹೋದ್ನು ಅಂದರೆ ಗುರಿ ತಲುಪಿತ್ತು. ಸೇಬ್ರಣ್ಣು 2 ಹೋಳಾಗಿ ಹಾರಿಬಿಟ್ಟಿದೆ, ಬಾಣ ಮುಂದೆ ಹೋಗಿ ಬಿದ್ದಿದೆ. ಅಲ್ಲಿರೋ ಜನ ಚಪ್ಪಾಳೆ ತಟ್ಬಿಟ್ರು, ಓಹೋ ವಿಲಿಯಂ ಟೆಲ್ ಜೈ ಎತ್ತಿದ್ದಾರೆ. ಈ ಗೆಸ್ಲರ್ಗೂ ಸಹಿತ ಸಂತೋಷಕ್ಕೆ ವಾಟ್ ಎ ಫೈನ್ ಶಾಟ್, ಸೂಪರ್ ಅವನು ಚಪ್ಪಾಳೆ ತಟ್ಟಿಬಿಟ್ಟ. ಸರಿ, ಎಲ್ಲ ಬಂದರು. ಆಯ್ತಪ್ಪ, ನಿನ್ನ ಗುರಿ ಚೆನ್ನಾಗಿತ್ತು, ಬ್ಯಾಶ್, ನಾನು ಯಾವತ್ತೂ ಧೀರರ ಪರ, ನಿನ್ನನ್ನು ಬಿಡುಗಡೆ ಮಾಡಿದ್ದೀನಿ, ನಿನಗೆ ಯಾವ ಶಿಕ್ಷಣ ಇಲ್ಲ, ಹೋಗು ಅಂತ ಬಿಟ್ಟ. ಅಪ್ಪ ಮಗ ಹೊರಟಿದ್ದಾರೆ 4 ಹೆಜ್ಜೆ ಹೋಗ್ತಾ ಇರಬೇಕಾದ್ರೆ ವಿಲಿಯಂ ಟೆಲ್ ಬಾಣ ಬಿಡಬೇಕಾದ್ರೆ ಒಂದಿತ್ತು, ಈಗ ಇನ್ನೊಂದು ಬಾಣ ಇಲ್ಲೆಲ್ಲೋ ಸಿಕ್ಕಿಸ್ಕೊಂಡಿದ್ದ. ಗೆಸ್ಲರಿಗೆ ಕುತೂಹಲ ಆಯಿತು. ವಿಲಿಯಂ ಟೆಲ್ ಕಮ್ ಹಿಯರ್ ಅಂದ. ಏನು ಸ್ವಾಮಿ? ಅದು ಸರಿ, ನಾನು ನಿನಗೆ ಬಾಣ ಬಿಡಕ್ಕೆ ಹೇಳಿದ್ದು ಒಂದೇ ಬಾಣದಲ್ಲಿ ಈ ಗುರಿಯನ್ನು ತಲುಪಬೇಕು, ಸೇಬ್ರನ್ನು ಹೊಡೆದು ಉಳಿಸ್ಬೇಕು ಅಂತ. ನೀನು ಯಾಕಿದು ಇನ್ನೊಂದು ಬಾಣ ಇಟ್ಕೊಂಡಿದ್ಯಾ? ಯಾಕೆ? ಗುರಿ ತಪ್ಪಿದ್ರೆ ಇನ್ನೊಂದು ಪ್ರಯೋಗ ಮಾಡ್ತೀನಿ ಅಂತಾನ. ವಿಲಿಯಂ ಟೆಲ್ ಧೈರ್ಯದಿಂದ ಹೇಳಿದ, ಸ್ವಾಮಿ, ಮೊದಲನೇ ಬಾಣ ಏನಾದ್ರು ಗುರಿ ತಪ್ಪಿದ್ರೆ ದೂರದಲ್ಲಿದ್ದ ನನ್ನ ಮಗನ ಸಾವಿಗೆ ಕಾರಣ ಆಗಿದ್ದಿದ್ರೆ ಆ ಬಾಣ 2ನೇ ಬಾಣದಿಂದ ನಿನ್ನನ್ನು ಕೊಂದು ಬಿಡ್ತಿದ್ದೆ ಅಂತ ಬಿಟ್ಟ. ಗೆದ್ದಕ್ಕೆ ಸಿಟ್ಟು ಬಂತು. ಹೇ ಬದ್ಮಾಶ್, ಸ್ಕೌಂಡ್ರಲ್, ಅಂತ ಕೂಗಕ್ಕೆ ಶುರು ಮಾಡಿಬಿಟ್ಟ. ಜನ ಎಲ್ಲ ಅಷ್ಟೊತ್ತಿಗೆ ಹೆದರ್ಕೊಂಡು ಏನು ಮಾಡ್ಬಿಟ್ರು, ಆ ಹುಡ್ಗನ ಕರ್ಕೊಂಡು ಹೋಗ್ಬಿಟ್ರು. ಇವನು ಯಾರಲ್ಲಿ ಇವನ್ನ ಬಂದಿಸಿ ಕರ್ಕೊಂಡು ಹೋಗ್ರಿ, ಸರ್ ಮನೆಗೆ ಹಾಕ್ರಿ ಅಂತ. ಇವರು ಸೈನಿಕರು ಬಂದರು, ದಾರ ಅವನ ಕೈ ಕಾಲು ಕಟ್ಟಿ ಸೀದಾ ದೋಣಿಲಿ ಹಾಕ್ಕೊಂಡು ಕರ್ಕೊಂಡು ಹೋಗೇ ಬಿಟ್ಟು. ಈ ಗೆಸ್ಲರು ನದಿ ತೀರ್ದ ಅಂಥೇಳಿ ಏನು ಉಸಿರು ಬಿಟ್ಟು ನಿಂತೇ ಇದ್ದಾನೆ. ಸಿಟ್ಟು ಬಂದುಬಿಟ್ಟಿದೆ. ಹೋಯ್ತು ದೋಣಿ ಒಂದು 10 ನಿಮಿಷದಲ್ಲಿ ನದಿಯಲ್ಲಿ ಸಿಕ್ಕಾಪಟ್ಟೆ ಬಿರುಗಾಳಿ ಎದ್ದುಬಿಡ್ತು. ಅಲ್ಲಿ ದೊಡ್ಡ ಬಂಡೆ ಬೇರೆ ಇತ್ತು. ನಾವಿಕ್ಕ ಹೇಳ್ದೆ, ಸ್ವಾಮಿ, ನನ್ನ ಕೈಯಲ್ಲಿ ಆಗಲ್ಲ, ನೀವು 4 ಜನ ಇದ್ದೀರಿ, ಅವನು ಬದುಸ್ಕೊಂಡು ಬಂದಿದ್ದೀರಿ, ಎಲ್ಲ ಸತ್ತೋಗ್ತೀವಿ. ಅಯ್ಯೋ ಏನಾದ್ರು ಮಾಡು, ಅಯ್ಯೋ ನಾವು ನಿಂಗೆ ದುಡ್ಡು ಕೊಡ್ತೀವಿ. ಸ್ವಾಮಿ, ದುಡ್ಡು ಕಾಸು ಅಲ್ಲ, ನಮ್ಮನ್ನು ಬದುಕೋ ಶಕ್ತಿ ಇರೋದು ಇವನಿಗೆ. ಇವನು ಬಹಳ ಒಳ್ಳೆ ದೋಣಿಯನ್ನು ನಡೆಸೋ ಹುಟ್ಟಾಕೋನು, ಮಹಾಬಲಶಾಲಿ. ಅವನ ಜೊತೆ ನಾನು ಸೇರ್ಕೊಡ್ತೀನಿ, ಆಗ ಅವನ ಜಡ ಸೇರಿಸಬಲ್ಲ ನೋಡಿ ಅಂತ. ಅವ್ರು ಅಯ್ಯೋ ನೋಡಪ್ಪ, ದಯವಿಟ್ಟು ನಮ್ಮನ್ನು ಇದು ಮಾಡು ಅಂತಾಗ ಅವನ್ನ ಸೆರೆಯಿಂದ ಬಿಡಿಸ್ಬಿಟ್ರು. ಅವಾಗ ವಿಲಿಯಂ ಟೆಲ್ ಹುಟ್ಟು ಹಾಕ್ಲಿಕ್ಕೆ ಶುರು ಮಾಡ್ದ. ಅವನೇನು ಮಾಡ್ಬಿಟ್ಟ, ಜಾಣ್ ತಂದೆ ಬಿರುಗಾಳಿ ಬೇರೆ ಬೀಸ್ತಿತ್ತು. ಆ ಕಡೆ ದಡಕ್ಕೆ ಹೋಗೋ ಬದಲು ಯಾವ ದಡದಿಂದ ಹೊರಟಿದ್ನೋ ದೋಣಿ ಅದೇ ದಡಕ್ಕೆ ಬಂತು. ಇವ್ರಿಗೇನು ಅಂತ ಗೊತ್ತಾಗ್ತಾನೆ ಇಲ್ಲ. ಅಲ್ಲಿರೋ ಸೇನೆಗಳಿಗೆ, ಆ ಸೈನಿಕರಿಗೆ ಸೀದಾ ಹಾರಿತೇನೆ ಹೋದ ದಡದಲ್ಲಿ ನಿಂತಂತ ಯಾರು ಗೆದ್ಲರಿಗೆ ಬಿಲ್ ತೆಗೆದು ಬಾಣ ಬಿಟ್ಟ. ಯೋಚನೆ ಮಾಡೋಷ್ಟರಲ್ಲಿ ಗೆದ್ಲರ್ ಸತ್ತೇ ಹೋಗಿ ಬಿದ್ದುಬಿಟ್ಟ. ಹಿಡಿ ಬಡಿ ಅಂತಿದ್ದಾರೆ ಸೈನಿಕರು. ಮುತ್ಕೊಳಕ್ಕೆ ಬಂದರೆ ಮಿಂಚಿನ ವೇಗದಲ್ಲಿ ಓಡಿಬಿಟ್ಟ. ಮಗ ಯಾರೋ ಹಳ್ಳಿಯವ್ರ ಜೊತೆಗೆ ತನ್ನ ಮನೆಗೆ ಹೋಗಿಬಿಟ್ಟಿದ್ದ.
ಹೋದ ಕಾಡು ಸೇರ್ಕೊಂಡ. ಸೈನಿಕರು ಕಾಡಿನಲ್ಲಿ ಹುಡುಕಿದ್ರು ಸಿಗ್ತಾನೆ ಇಲ್ಲ. ಎಲ್ಲ ಕಡೆಗೂ ವಿಲಿಯಂ ಟೆಲ್ ಭಾರಿ ಪ್ರಸಿದ್ಧನಾಗಿಬಿಟ್ಟಿದ್ದಾನೆ. ಅಯ್ಯೋ ಎಂಥ ಧೀರ, ಎಂಥ ಶೂರ, ಅಯ್ಯೋ ಅಂತ ಹೇಳಿ ಎಲ್ಲ ಜನ ದಂಗೆ ಹೇಳಕ್ಕೆ ಶುರುವಾಗಿಬಿಟ್ಟಿದ್ದಾರೆ. ಜೊತೆಗೆ ಕಾಡಿನಲ್ಲಿ ಅವನಿಗೆ ಊಟ ತಿಂಡಿ ಕೊಟ್ಟು ಬೆಂಬಲ ಕೊಟ್ಟರು. ಕಾಡಿನಲ್ಲಿ ಇವನಂತ ನೊಂದವರು 3 ಜನ ವೀರರು ಸೇರಿದ್ರು. 4 ಜನ ಸೇರಿ ಒಂದು ಒಕ್ಕೂಟ ರಚಿಸ್ಕೊಂಡು ಇವ್ರ ವಿರುದ್ಧ ಹೋರಾಟ ಮಾಡಬೇಕು ಅಂತೇಳಿ ಜನರನ್ನು ಸೇರಿಸಿ ಒಂದು ಸೇನೆ ಮಾಡಿ ಹೋರಾಟ ಮಾಡೇ ಬಿಟ್ರು. ವಿಲಿಯಂ ಟೆಲ್ ನಾಯಕತ್ವ ನಡೆದ ಹೋರಾಟದಲ್ಲಿ ಆಸ್ಟ್ರಿಯನರನ್ನ ಓಡಿಸ್ಬಿಟ್ರು. ಸ್ವಿಟ್ಜರ್ಲೆಂಡ್ ಸ್ವಾತಂತ್ರ್ಯವಾಯಿತು. ಸ್ವಿಸ್ ಒಕ್ಕೂಟ ರಚನೆ ಆಯಿತು. ಈಗಲೂ ಸಹಿತ ಮಕ್ಕಳೇ ವಿಲಿಯಂ ಟೆಲ್ಲನನ್ನು ನಮ್ಮಲ್ಲಿ ಗಾಂಧೀಜಿ ಅಂದಂಗೆ ಅಲ್ಲಿ ಸ್ವಾತಂತ್ರ್ಯ ವೀರ ಅಂತಾರೆ. ಅವ್ರಿಗೇನು ಲಾಂಛನ ಗೊತ್ತೋ, ಬಿಲ್ಲು ಮತ್ತು ಬಾಣ ಆ ದೇಶದ ಲಾಂಛನ. ನೋಡಿ, ಯಾವತ್ತೂ ಸಹಿತ ನಮ್ಮ ದೇಶದ ಬಗ್ಗೆ ನಮಗೆ ಅಭಿಮಾನ ಇರಬೇಕು, ದಬ್ಬಾಳಿಕೆ ವಿರೋಧಿಸ್ಬೇಕಲ್ವ. ಜಗತ್ತಿನಲ್ಲಿ ಎಲ್ಲ ಕಡೆ ಇದೇ ಆಗ್ತಿರುತ್ತೆ. ನಮಸ್ಕಾರ.